ನಮಸ್ಕಾರ ಸ್ನೇಹಿತರೆ, ನಾನು ನಾಗೇಶ್ ತಳವಾರ್. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾಗೆ ತಮಗೆಲ್ಲರಿಗೂ ಸಹಿತನು ಸ್ವಾಗತ. ಗುರುವಾರ ರಾತ್ರಿ ಸುರಿದಂತ ಅಪಾರ ಪ್ರಮಾಣದ ಮಳೆ ಸಾಕಷ್ಟು ಅನಾಹುತಗಳನ್ನು ಸೃಷ್ಟಿಸಿದೆ. ಅದರಲ್ಲೂ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿ 4 ಜೀವಗಳನ್ನು ಬಲಿ ಪಡೆದಿದೆ. ಇದು ನಿಜಕ್ಕೂ ಸಹಿತನು ಅತ್ಯಂತ ನೋವಿನ ಸಂಗತಿಯಾಗಿದೆ. ಗುರುವಾರ ತಡರಾತ್ರಿ ಸುರಿದಂತಹ ಭಾರೀ ಗುಡುಗು ಸಿಡಿಲು ಸಮೇತ ಮಳೆಯಾಗಿರುತ್ತದೆ. ಈ ಮಳೆಯಿಂದಾಗಿ ಹಳೆ ಮನೆಯೊಂದರ ಮೇಲ್ಛಾವಣಿ ಕುಸಿದು ಒಂದೇ ಕುಟುಂಬದ 4 ಮೃತಪಟ್ಟಿರುವಂತಹ ಅತ್ಯಂತ ದುಃಖಕರ ಘಟನೆಯೊಂದು ನಡೆದಿದೆ. 36 ವರ್ಷದ ಗುರುರಾಜ್ ಬಡಿಗೇರ್, ಇವರ ಪತ್ನಿ 28 ವರ್ಷದ ಜ್ಯೋತಿ ಹಾಗೂ 2 ಮಕ್ಕಳು, ಪುಟ್ಟ ಮಕ್ಕಳು ಕೀರ್ತಿ ಹಾಗೂ ಕಾಳಮ್ಮ ಅಂತೇಳಿ. 6 ವರ್ಷದ ಕೀರ್ತಿ ಹಾಗೂ 12 ವರ್ಷದ ಕಾಳಮ್ಮ ಅನ್ನೋ ಪುಟ್ಟ ಮಕ್ಕಳು ಸೇರಿದಂತೆ ದಂಪತಿ ಸಹಿತನು ಈ ಒಂದು ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ಇದರಿಂದಾಗಿ ಇಡೀ ಗ್ರಾಮದಲ್ಲಿ ಒಂದು ನೀರವ ಮೌನದ ವಾತಾವರಣ ನಿರ್ಮಾಣವಾಗಿದೆ. ಕುಟುಂಬಸ್ಥರನ್ನ ಕಳೆದುಕೊಂಡ ಸಂಬಂಧಿಕರು, ಅವರ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ. ಮೊದಲ ಬಾರಿಗೆ ಏನು ಮಳೆ ಈಗಷ್ಟೇ ಆರಂಭವಾಗ್ತಾ ಇದೆ. ಈ ಆರಂಭದಲ್ಲಿಯೇ ಈ ಒಂದು ದುರಂತ ನಡೆದು ಹೋಗಿದೆ. ಹಾಗಾಗಿ ಈ ಒಂದು ಘಟನಾ ಸ್ಥಳಕ್ಕೆ ಸಿಂದಗಿ ಪೊಲೀಸ್ ಠಾಣೆಯ ಅಧಿಕಾರಿಗಳು, ಸಿಬ್ಬಂದಿ, ಆಲ್ಮೇಲ್ ಠಾಣೆಯ ಪೊಲೀಸರು ಹಾಗೂ ಸಿಂದಗಿಯ ತಹಸೀಲ್ದಾರ್ ಕರಿಯಪ್ಪ ಬೆಳ್ಳಿಯವರು ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸವರು ಏನು ಅಲ್ಲಿರುವ ಮೇಲ್ಛಾವಣಿ ಕುಸಿದು ಮನೆ ಒಳಗಡೆ ಸಿಲುಕಿಕೊಂಡಿರುವಂತಹ ಅವಶೇಷ ಒಳಗಡೆ ಸಿಲುಕಿಕೊಂಡಿರುವಂತಹ ಮೃತದೇಹಗಳನ್ನು ಹೊರತೆಗೆಯುವ ಕೆಲಸಗಳನ್ನು ಮಾಡಿದರು. ಇದೇನು ಗುರುರಾಜ್ ಬಡಿಗೇರ್ ಅವರು ಇದ್ದಾರೆ, ತಮ್ಮ ಸ್ವಂತ ಮನೆ ಒಂದು ದುರಸ್ತಿ ಇತ್ತು, ಆ ಮನೆ ರಿಪೇರಿ ಇತ್ತು ಅಂತೆ. ಹಾಗಾಗಿ ಅವರು ಅದೇ ಗ್ರಾಮದ ಮತ್ತೊಂದು ಮನೆಯಲ್ಲಿ ವಾಸವಾಗಿದ್ದರು ಅಂತ ಹೇಳಲಾಗ್ತಾ ಇದೆ. ಒಂದು ಹಳೆ ಮನೆ ಇದ್ದು ಆ ಹಳೆ ಮನೆಯಲ್ಲಿ ಬಾಡಿಗೆಗೆ ವಾಸವಾಗಿದ್ದರು ಅಂತ ತಿಳಿದು ಬರ್ತಾ ಇದೆ. ದುರಂತ ಅಂದರೆ ಈಗ ಅದೇ ಮನೆ ಮೇಲ್ಛಾವಣಿ ಕುಸಿದು 4 ಜೀವಗಳು ಅಸುನೀಗಿವೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ MB ಪಾಟೀಲ್ ಅವರು, ಸಿಂದಗಿ ಶಾಸಕರಾಗಿರುವಂತಹ ಅಶೋಕ್ ಮನಗೋಳರು, ಮಾಜಿ ಶಾಸಕರಾಗಿರುವಂತಹ ರಮೇಶ್ ಬೂಸ್ನೂರವರು ಸೇರಿದಂತೆ ಇತರರು ಭೇಟಿಯನ್ನ ನೀಡಿದ್ದಾರೆ. ಅಲ್ಲಿ ನಡೀತಿರುವಂತಹ ಕಾರ್ಯಾಚರಣೆಯನ್ನ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಏನು 4 ಜನರನ್ನ ಕಳೆದುಕೊಂಡಿರುವಂತಹ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳುವಂತಹ ಕೆಲಸಗಳನ್ನ ಈ ಭಾಗದ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಏನಾದರೂ ಅವರಿಗೆ ಸಿಗುವಂತಹ ಸಹಾಯದ ನೆರವಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಸೌಲಭ್ಯಗಳು ನೀಡುವಂಥ ಕೆಲಸಗಳನ್ನು ಮಾಡುವುದಾಗಿ ಆ ಕುಟುಂಬಸ್ಥರಿಗೆ ಈ ಭಾಗದ ಜನಪ್ರತಿನಿಧಿಗಳು ಭರವಸೆಯನ್ನ ನೀಡಿದ್ದಾರೆ. ಆದರೆ ಗುರುವಾರ ತಡರಾತ್ರಿ ಸುರಿದಂತಹ ಮಳೆ ನಿಜಕ್ಕೂ ಸಹಿತನು ಸಾಕಷ್ಟು ಅನಾಹುತವನ್ನು ಸೃಷ್ಟಿಸಿದೆ. ಇದು ನಿಜಕ್ಕೂ ಸಹಿತನು ಅತ್ಯಂತ ನೋವಿನ ಸಂಗತಿಯಾಗಿದೆ. ವಿಜಯಪುರ ಮಾತ್ರವಲ್ಲ, ಗುಲ್ಬರ್ಗಾ ಸೇರಿದಂತೆ ನಾಡಿನ ಬೇರೆ ಬೇರೆ ಭಾಗದ ಜಿಲ್ಲೆಗಳಲ್ಲೂ ಸಹಿತನು ಈ ಮಳೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿಸಿದೆ. ಈ ಗುಡುಗು ಮತ್ತು ಸಿಡಿಲಿಗೆ 3 ಜನರು ಪ್ರಾಣವನ್ನು ಕಳೆದುಕೊಂಡಿರುವಂತಹ ಘಟನೆಗಳು ಸಹಿತನು ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ನಡೆದಿದೆ. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ಸ್ಟೋರಿಗಳು, ವರದಿಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.